ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ 101 ದೇವಸ್ಥಾನವಿದ್ದಾವೆ. ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರಬಹುದೆನ್ನುವ ಒಂದು ಉದ್ದೇಶಕ್ಕಾಗಿ ಇಲ್ಲಿಗೆ ಭೂಮಿಗೆ ಚಿನ್ನದ ಬೆಲೆ ಸಿಗ್ತಾ ಇದೆ. ಇನ್ನು ಸಾಕಷ್ಟು ರಿಯಲ್ ಎಸ್ಟೇಟ್ನವರು ಕೂಡ ಇಲ್ಲಿಯ ರೈತರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ನಿಧಿ ಸಿಕ್ತು, ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಏನು ರಿಯಲ್ ಎಸ್ಟೇಟ್ ಬರ್ತಾ ಇದ್ದಾರೆ, ಏನು ಕೇಳ್ತಿದ್ದಾರೆ ನಿಮಗೆ? ಸರ, ಈಗ ಮೊದ್ಲಾಗ ಇದು ಉತ್ಖನನ ಆಗೋದಕ್ಕಿಂತ ಮುಂಚೆ ರೇಟು ಬದಲಿ ಐತ್ರಿ. 30 ಲಕ್ಷ 40 ಲಕ್ಷ ಎಕರ್ ಇದ್ವು. ಈಗ ಉತ್ಖನನ ಸ್ಟಾರ್ಟ್ ಆಗಿ ನಿಧಿ ಸಿಕ್ಕಿಂದ ಉತ್ಖನನ ಸ್ಟಾರ್ಟ್ ಆಗಿಂದ ಈಗ 1 ಕೋಟಿ ತನಕ ಈಗ ಇದ ವಾರದಾಗ ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಈಗ ಒಂದು 3-4 ಆಸ್ತಿ. ಆಮೇಲೆ ಇವು 5 ಸ್ಟಾರ್ ಹೋಟೆಲ್ನವರು, ಆಮೇಲೆ 3 ಸ್ಟಾರ್ ಹೋಟೆಲ್ನವರು, ವ್ಯಾಪಾರಸ್ಥರು ಇವರೆಲ್ಲ ರೋಡ್ ಕಡೆ ಈಗಾಗಲೇ ಒಳ್ಳೆ ರೇಟ್ ಬಂದೈತಿ. ಬಂಗಾರದ ಬೆಲೆನ ಬಂದೈತಿ ಈಗ ಕೋಟ್ಯಾಂತರ ರೂಪಾಯಿ. ಈಗ ಒಳಗಿದ್ದು ಎಲ್ಲ 15 ಲಕ್ಷ 20 ಲಕ್ಷ ಇದ್ವು, ಅವೆಲ್ಲ 25-30 ಲಕ್ಷ. ಈ ರೋಡಿ ಬಿಟ್ಟು ಒಳಗೇನು ಹೊಲ ಅದ ಪಟ್ಟಿ ಅದಾವು, ಅವಕ್ಕೂ ರೇಟ್ ಒಳ್ಳೆ ರೇಟ್ ಬಂದವು. ಈಗ ಮುಂದಲು 1 ಕೋಟಿ 10 ಲಕ್ಷ 90 ಲಕ್ಷ ಅದಾವ್ರಿ. ಅದಕ್ಕೆ ಹಚ್ಕೊಂಡು ಏನು ಬಾಜು ಅದಾವ ಹೊಲ, ಅವಕ್ಕೆಲ್ಲ ಒಳಮೈ ಇದ್ದಿದ್ದಕ್ಕೂ ಅವಕ್ಕೂ 25-30 ಲಕ್ಷ 40 ಲಕ್ಷ ತನ ಅದಾವ್ರಿ ಇಲ್ಲಿಗ. ಆಮೇಲೆ ಭೂಮಿ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿ ಅಗದಿ ಫಲವತ್ತತೆ ಭೂಮಿ ಅದಾವ್ರಿ. ಆಮೇಲೆ 2 ಕೆರೆಗೆ ನೀರು ತುಂಬಿಸಿದ್ರಿಂದ ಇಲ್ಲೇ ಬೋರ್ನು ರಿಚಾರ್ಜ್ ಅದಾವ. ಇಲ್ಲೇ ನೀರಾವರಿ ಪ್ರದೇಶ ಅದಾವು, ಒಳ್ಳೆ ಭೂಮಿ ಅದಾವೆ. ಹಿಂಗಾಗಿ ಭೂಮಿಗೆ ಒಳ್ಳೆ ರೇಟ್ ಬಂದೈತಿ ಈಗ ಉತ್ಖನನ ಆಗೋದ್ರಿಂದ. ಮತ್ತು ರಾಜ್ಯ ಸರ್ಕಾರದವರು ಈಗ ವಿಶ್ವ ಪರಂಪರೆ ಲಿಸ್ಟಿಗೆ ನಾವು ಶಿಫಾರಸು ಮಾಡ್ತೀವಿ ಅಂತಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಈಗ ಮೊನ್ನೆ ಹೇಳಿಕೆ ಕೊಟ್ಟಿಂದ ಇದಕ್ಕೆ ಒಳ್ಳೆ ಮತ್ತು ನಮಗೆ ಭೂಮಿ ರೇಟ್ ಇನ್ನೂ ಹೆಚ್ಚಿಗೆ ಆಗೈತಿ ಅನ್ನೋದಕ್ಕೆ ಏನು ತಪ್ಪ ಆಗ್ಲಿಕ್ಕಿಲ್ಲ. ಇದ ವಾರದಾಗ ಒಂದು 3-4 ಭೂಮಿ ರೇಟ್ ಈಗ ಮುಗಿದವ್ರಿಗೆ ಖರೀದಿ ಆಗತ್ತಾವ್ರಿ. ಖರೀದಿ ಆಗಾಕತ್ತಾವ ಸರ್. ಈಗ ನೋಂದಣಿಗೆ ಹೋಗ್ಯಾವ ಈಗಾಗಲೇ 2 ದಿನದಿಂದ ಒಂದು 3-4 ಹೊಲ ಹೋಗ್ಯಾವ. ಈಗ ಇನ್ನೂ ವ್ಯಾಪಾರಸ್ಥರು ಇವೆಲ್ಲ ಕಾರ್ ತೊಗೊಂಡು ಅಡ್ಡಾಡಕತ್ತಿದ್ದು, ಅದ್ರ ಸಲುವಾಗಿ ಭೂಮಿ ಹಿಡಿಯಾಕತ್ತಾರೆ. ಈಗೆಲ್ಲ ಬಂಡವಾಳ ಶಾಹಿಗಳು ಅಂತಂದು ಏನಂತೀವಿ, ಅವರೆಲ್ಲ ಈಗಾಗಲೇ ಭೂಮಿ ಖರೀದಿ ಮಾಡಕ್ಕೆ ಲಾಬಿ ಮಾಡಕತ್ತಾರೆ ನಮ್ಮೂರಾಗ. ಯಜಮಾನ್ರ, ಈಗ ನಿಮ್ಮ ಭೂಮಿದು ಕೊಡ್ತೀರಿ, ಈಗ ನಿಮಗೆಲ್ಲ ಕೋಟಿಗಟ್ಟಲೆ ಕೇಳ್ತಾರೆ ಒಂದು ಎಕರೆ. ಹ್ಞೂ ರೀ, ಭೂಮಿ ಕೊಡ್ತೀವಿ ರೀ. ಆದ್ರೆ ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತಿಂದ ಈ ಭೂಮಿಗೆ ಇಷ್ಟು ಬೇಡಿಕೆ ಬಂತು. ಈ ಮೊದಲು ಇದ್ದಿಲ್ಲ ರೀ. ಈ ಲಕ್ಕುಂಡಿ ಯಾವಾಗ ಉತ್ಖನನ ಶುರುವಾಯಿತು, ಅಲ್ಲಿಗೆ ಭೂಮಿಗೆ ರೋಡ್ ಅಕ್ಕಪಕ್ಕ ಇದ್ದಂಥ ಫಲವತ್ತಾದ ಭೂಮಿನ ಕೇಳಕತ್ಯಾರ. 1 ಎಕರೆಗೆ 1 ಕೋಟಿ ಕೊಟ್ಟಂದ್ರೂ ಸಿಗದಂಥ ಸಮಯ ಬಂದೋಯ್ತು. ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತೈತಿ. ಆಗೋದಕ್ಕ ಅದ್ರ ಪರವಾಗಿ ರೈತರಿಗೆ ಯಾವುದೂ ತೊಂದರೆ ಆಗದಂತಾಗ ಇವತ್ತು ಎಲ್ಲದ ಅಭಿವೃದ್ಧಿ ಆಗಲಿ, ಗೌರ್ಮೆಂಟ್ಗೆ ಯಾವುದೂ ಹೇಳಿಲ್ಲ. ಅಂದ್ರೆ ಈಗ ಅಕ್ಕಪಕ್ಕ ಇದ್ದಿದ್ದು ಭೂಮಿಗಳು ಒಟ್ಟು ಬಂದು ಕೇಳಾಕತ್ತಾರೆ, ರಿಯಲ್ ಎಸ್ಟೇಟ್ ಬಂದು ಕೇಳಕತ್ತಾರೆ. ಭಾರಿ ಬೇಡಿಕೆ ಬಂದತಿ. 1 ಎಕರೆ ಐತಂದ್ರೂ ಕೂಡ 1 ಕೋಟಿ ರೂಪಾಯಿ ಕೊಟ್ಟಂದ್ರೂ ಕೊಡೋಂಥ ಸನ್ನಿವೇಶ ಬಂದು ಹೋಯ್ತು. ಈಗ 1 ಕೋಟಿ ಮೇಲೂ ಕೇಳಾಕತ್ತಾರೆ. ಕೇಳಕತ್ತಾರೆ. ಆ ಕೊಡ್ತೀನಂದ್ರೂ ಕೂಡ ಭೂಮಿ ಕೊಡಕ್ಕೆ ತಯಾರಿಲ್ಲ ರೈತರು. ಬೇಡಿಕೆ ಬಂದೋಯ್ತು. ಯಾಕೆ ರೋಡನ್ನು ಹೈವೇ ಆತ್ರಿ. ಈ 5 ಸ್ಟಾರ್ ಹೋಟೆಲ್ಯಾರು, ಈ ದೊಡ್ಡ ಹೋಟೆಲ್ಯಾರು, ಬಿಸ್ನೆಸ್ನವರು ಯಾರಾದ್ರೂ ಬಂದು ಇಲ್ಲಿ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಯ್ತು. ಹಂಗಾಗಿ ಇಷ್ಟಂತೂ ನಡೆದತ್ರಿ. ಲಕ್ಕುಂಡಿ ಸುದೈವ ಬಂದತ್ತಂತ ನನಗೆ ಅನಿಸ್ತತಿ. ಆದರೆ ಕೆಲವು ಮಂದಿ ನೋವು ಭಾಳ ಆಗ್ತತಿ. ರೈತರಿಗೆ ಅನ್ಯಾಯ ಆಗಬಾರ್ದು ನೋಡ್ರಿ. ರೈತರಿಗೆ ಅನ್ಯಾಯ ಆಗಲ್ಲ ಅಂತ ಈ ಉತ್ಖನನ ಶುರುವಾಗೈತಲ್ಲ, ಆ ಪ್ರಕಾರ ಅವ್ರ ಮನೆ ಹೆಂಗಿದ್ವು, ಹಂಗೆ ಜಾಗ ಹೆಂಗಿದ್ವು, ಆ ಪ್ರಕಾರ ಮಾಡಿಕೊಟ್ಟು ಅವ್ರು ಉತ್ಖನನ ಮಾಡ್ಕೊಂಡು ಲಕ್ಕುಂಡಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮದು ಉದ್ದೇಶ. ಈಗ ಮೊದಲೆಲ್ಲ ಯಾವ ರೀತಿ ಇತ್ತು? ಓಕೆ, ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಇಲ್ಲಿಯ ರೈತರ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿದೆ. 1 ಎಕರೆಗೆ 1 ಕೋಟಿಗಿಂತ ಹೆಚ್ಚಿಗೆ ಕೂಡ ನಾವು ಹಣ ಕೊಡ್ತೇವೆ ಅಂತೇಳಿ ಬಂಡವಾಳಶಾಹಿಗಳು ಲಕ್ಕುಂಡಿ ಎತ್ತ ಮುಖ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ 101 ದೇವಸ್ಥಾನವಿದ್ದಾವೆ. ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರಬಹುದೆನ್ನುವ ಒಂದು ಉದ್ದೇಶಕ್ಕಾಗಿ ಇಲ್ಲಿಗೆ ಭೂಮಿಗೆ ಚಿನ್ನದ ಬೆಲೆ ಸಿಗ್ತಾ ಇದೆ. ಇನ್ನು ಸಾಕಷ್ಟು ರಿಯಲ್ ಎಸ್ಟೇಟ್ನವರು ಕೂಡ ಇಲ್ಲಿಯ ರೈತರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ನಿಧಿ ಸಿಕ್ತು, ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಏನು ರಿಯಲ್ ಎಸ್ಟೇಟ್ ಬರ್ತಾ ಇದ್ದಾರೆ, ಏನು ಕೇಳ್ತಿದ್ದಾರೆ ನಿಮಗೆ? ಸರ, ಈಗ ಮೊದ್ಲಾಗ ಇದು ಉತ್ಖನನ ಆಗೋದಕ್ಕಿಂತ ಮುಂಚೆ ರೇಟು ಬದಲಿ ಐತ್ರಿ. 30 ಲಕ್ಷ 40 ಲಕ್ಷ ಎಕರ್ ಇದ್ವು. ಈಗ ಉತ್ಖನನ ಸ್ಟಾರ್ಟ್ ಆಗಿ ನಿಧಿ ಸಿಕ್ಕಿಂದ ಉತ್ಖನನ ಸ್ಟಾರ್ಟ್ ಆಗಿಂದ ಈಗ 1 ಕೋಟಿ ತನಕ ಈಗ ಇದ ವಾರದಾಗ ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಈಗ ಒಂದು 3-4 ಆಸ್ತಿ. ಆಮೇಲೆ ಇವು 5 ಸ್ಟಾರ್ ಹೋಟೆಲ್ನವರು, ಆಮೇಲೆ 3 ಸ್ಟಾರ್ ಹೋಟೆಲ್ನವರು, ವ್ಯಾಪಾರಸ್ಥರು ಇವರೆಲ್ಲ ರೋಡ್ ಕಡೆ ಈಗಾಗಲೇ ಒಳ್ಳೆ ರೇಟ್ ಬಂದೈತಿ. ಬಂಗಾರದ ಬೆಲೆನ ಬಂದೈತಿ ಈಗ ಕೋಟ್ಯಾಂತರ ರೂಪಾಯಿ. ಈಗ ಒಳಗಿದ್ದು ಎಲ್ಲ
15 ಲಕ್ಷ 20 ಲಕ್ಷ ಇದ್ವು ಅವೆಲ್ಲ 25-30 ಲಕ್ಷ. ಈ ರೂಢಿ ಬಿಟ್ಟು ಒಳಗೇನು ಹೊಲ ಅದ ಪಟ್ಟಿ ಅದಾವು ಅವಕ್ಕೂ ರೇಟ್ ಒಳ್ಳೆ ರೇಟ್ ಬಂದವು. ಈ ಮುಂದಲು 1 ಕೋಟಿ 10 ಲಕ್ಷ 90 ಲಕ್ಷ ಅದಾವ್ರಿ. ಅದಕ್ಕೆ ಹಚ್ಕೊಂಡು ಏನು ಬಾಜು ಅದಾವ ಹೊಲ ಅವಕ್ಕೆಲ್ಲ ಒಳಮೈ ಇದ್ದಿದ್ದಕ್ಕೂ ಅವಕ್ಕೂ 25-30 ಲಕ್ಷ 40 ಲಕ್ಷ ತನ ಅದಾವ್ರಿ ಇಲ್ಲಿಗ. ಆಮೇಲೆ ಭೂಮಿ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿ ಅಗದಿ ಫಲವತ್ತತೆ ಭೂಮಿ ಅದಾವ್ರಿ. ಆಮೇಲೆ 2 ಕೆರೆಗೆ ನೀರು ತುಂಬಿಸಿದ್ರಿಂದ ಇಲ್ಲೇ ಬೋರ್ನು ರಿಚಾರ್ಜ್ ಅದಾವ. ಇಲ್ಲೇ ನೀರಾವರಿ ಪ್ರದೇಶ ಅದಾವು, ಒಳ್ಳೆ ಭೂಮಿ ಅದಾವೆ. ಹಿಂಗಾಗಿ ಭೂಮಿಗೆ ಒಳ್ಳೆ ರೇಟ್ ಬಂದೈತಿ ಈಗ ಉತ್ಪನ್ನ ಆಗೋದ್ರಿಂದ. ಮತ್ತು ರಾಜ್ಯ ಸರ್ಕಾರದವರು ಈಗ ವಿಶ್ವ ಪರಂಪರೆ ಲಿಸ್ಟಿಗೆ ನಾವು ಶಿಫಾರಸು ಮಾಡ್ತೀವಿ ಅಂತಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ H.K. ಪಾಟೀಲ್ ಸಾಹೇಬರು ಈಗ ಮೊನ್ನೆ ಹೇಳಿಕೆ ಕೊಟ್ಟಿಂದ ಇದಕ್ಕೆ ಒಳ್ಳೆ ಮತ್ತು ನಮಗೆ ಭೂಮಿ ರೇಟ್ ಇನ್ನೂ ಹೆಚ್ಚಿಗೆ ಆಗೈತಿ ಅನ್ನೋದಕ್ಕೆ ಏನು ತಪ್ಪ ಆಗ್ಲಿಕ್ಕಿಲ್ಲ. ಇದೇ ವಾರದಾಗ ಒಂದು 3-4 ಭೂಮಿ ರೇಟ್ ಈಗ ಮುಗಿದವ್ರಿಗೆ ಖರೀದಿ ಆಗತ್ತಾವ್ರಿ. ಖರೀದಿ ಆಗಾಕತ್ತಾವ ಸರ್. ಈಗ ನೋಂದಣಿಗೆ ಹೋಗ್ಯಾವ ಈಗಾಗಲೇ 2 ದಿನದಿಂದ ಒಂದು 3-4 ಹೊಲ ಹೋಗ್ಯಾವ. ಈಗ ಇನ್ನೂ ವ್ಯಾಪಾರಸ್ಥರು ಇವೆಲ್ಲ ಕಾರ್ ತೊಗೊಂಡು ಅಡ್ಡಾಡಕತ್ತಿದ್ದು ಅದ್ರ ಸಲುವಾಗಿ ಭೂಮಿ ಹಿಡಿಯಾಕತ್ತಾರೆ. ಈಗೆಲ್ಲ ಬಂಡವಾಳ ಶಾಹಿಗಳು ಅಂತಂದು ಏನಂತೀವಿ ಅವರೆಲ್ಲ ಈಗಾಗಲೇ ಭೂಮಿ ಖರೀದಿ ಮಾಡಕ್ಕೆ ಲಾಬಿ ಮಾಡಕತ್ತಾರೆ ನಮ್ಮೂರಾಗ. ಯಜಮಾನ್ರ ಈಗ ನಿಮ್ಮ ಭೂಮಿದು ಕೊಡ್ತೀರಿ, ಈಗ ನಿಮಗೆಲ್ಲ ಕೋಟಿಗಟ್ಟಲೆ ಕೇಳ್ತಾರೆ ಒಂದು ಎಕರೆ. ಹ್ಞೂ ರೀ, ಭೂಮಿ ಕೊಡ್ತೀವಿ ರೀ. ಆದ್ರೆ ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತಿಂದ ಈ ಭೂಮಿಗೆ ಇಷ್ಟು ಬೇಡಿಕೆ ಬಂತು. ಈ ಮೊದಲು ಇದ್ದಿಲ್ಲ ರೀ. ಈ ಲಕ್ಕುಂಡಿ ಯಾವಾಗ ಉತ್ಕರ್ಣ ಶುರುವಾಯಿತು ಅಲ್ಲಿಗೆ ಭೂಮಿಗೆ ರೋಡ್ ಅಕ್ಕಪಕ್ಕ ಇದ್ದಂಥ ಫಲವತ್ತಾದ ಭೂಮಿನ ಕೇಳಾಕತ್ಯಾರ. 1 ಎಕರೆಗೆ 1 ಕೋಟಿ ಕೊಟ್ಟಂದ್ರೂ ಸಿಗದಂಥ ಸಮಯ ಬಂದು ಹೋಯ್ತು. ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತೈತಿ. ಆಗೋದಕ್ಕೆ ಅದ್ರ ಪರವಾಗಿ ರೈತರಿಗೆ ಯಾವುದೂ ತೊಂದರೆ ಆಗದಂತಾಗ ಇವತ್ತು ಎಲ್ಲದ ಅಭಿವೃದ್ಧಿ ಆಗಲಿ, ಗೌರ್ಮೆಂಟ್ಗೆ ಯಾವುದೂ ಹೇಳಿಲ್ಲ. ಅಂದ್ರೆ ಈಗ ಅಕ್ಕಪಕ್ಕ ಇದ್ದಿದ್ದು ಭೂಮಿಗಳು ಒಟ್ಟು ಬಂದು ಕೇಳಾಕತ್ತಾರೆ. ರಿಯಲ್ ಎಸ್ಟೇಟ್ ಬಂದು ಕೇಳಾಕತ್ತಾರೆ. ಭಾರಿ ಬೇಡಿಕೆ ಬಂದತಿ. 1 ಎಕರೆ ಐತಂದ್ರೂ ಕೂಡ 1 ಕೋಟಿ ರೂಪಾಯಿ ಕೊಟ್ಟಂದ್ರೂ ಕೊಡೋಂಥ ಸನ್ನಿವೇಶ ಬಂದು ಹೋಯ್ತು. ಈಗ 1 ಕೋಟಿ ಮೇಲೂ ಕೇಳಾಕತ್ತಾರೆ. ಕೇಳಾಕತ್ತಾರೆ. ಆ ಕೊಡ್ತೀನಂದ್ರೂ ಕೂಡ ಭೂಮಿ ಕೊಡಕ್ಕೆ ತಯಾರಿಲ್ಲ ರೈತರು. ಅವು ಮಾಡ್ಕೊಂಡು ಅಷ್ಟು ಬೇಡಿಕೆ ಬಂದೋಯ್ತು. ಯಾಕಂದ್ರೆ ರೋಡನ್ನು ಹೈವೇ ಆಯ್ತು ರೀ. ಈ 5 ಸ್ಟಾರ್ ಹೋಟೆಲ್ಯಾರು, ಈ ದೊಡ್ಡ ಹೋಟೆಲ್ಯಾರು, ಬಿಸ್ನೆಸ್ನವರು ಯಾರಾದ್ರೂ ಬಂದು ಇಲ್ಲಿ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಯ್ತು. ಹಾಗಾಗಿ ಇಷ್ಟಂತೂ ನಡೆದೈತೆ ರೀ. ಲಕ್ಕುಂಡಿ ಸುದೈವ ಬಂದತ್ತಂತ ನನಗೆ ಅನಿಸ್ತತಿ. ಆದ್ರೆ ಕೆಲವು ಮಂದಿ ನೋವು ಭಾಳ ಆಗ್ತತಿ. ರೈತರಿಗೆ ಅನ್ಯಾಯ ಆಗಬಾರ್ದು ನೋಡ್ರಿ. ರೈತರಿಗೆ ಅನ್ಯಾಯ ಆಗಲಂಗೆ ಇದನ್ನ ಮಾಡಿ. ರೈತರಿಗೆ ಅನ್ಯಾಯ ಆಗಲ್ಲ ಅಂತ ಈ ಉತ್ಕರ್ಣ ಶುರುವಾಗೈತಲ್ಲ, ಆ ಪ್ರಕಾರ ಅವ್ರ ಮನೆ ಹೆಂಗಿದ್ವು, ಹಂಗೆ ಜಾಗ ಹೆಂಗಿದ್ವು ಆ ಪ್ರಕಾರ ಮಾಡಿಕೊಟ್ಟು ಅವ್ರು ಉತ್ಕರ್ಣ ಮಾಡ್ಕೊಂಡು ಲಕ್ಕುಂಡಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮದು ಉದ್ದೇಶ. ಈಗ ಮೊದಲೆಲ್ಲ ಯಾವ ರೀತಿ ಇತ್ತು? ಓಕೆ, ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಇಲ್ಲಿಯ ರೈತರ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿದೆ. 1 ಎಕರೆಗೆ 1 ಕೋಟಿಗಿಂತ ಹೆಚ್ಚಿಗೆ ಕೂಡ ನಾವು ಹಣ ಕೊಡ್ತೇವೆ ಅಂತೇಳಿ ಬಂಡವಾಳಶಾಹಿಗಳು ಲಕ್ಕುಂಡಿಯತ್ತ ಮುಖ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಕಾರ್ಯ ಆರಂಭವಾಗಿದೆ. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ 101 ಬಾವಿ, 101 ದೇವಸ್ಥಾನವಿದ್ದಾವೆ. ಹೀಗಾಗಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರಬಹುದೆನ್ನುವ ಒಂದು ಉದ್ದೇಶಕ್ಕಾಗಿ ಇಲ್ಲಿಗೆ ಭೂಮಿಗೆ ಚಿನ್ನದ ಬೆಲೆ ಸಿಗ್ತಾ ಇದೆ. ಏನು ಸಾಕಷ್ಟು ರಿಯಲ್ ಎಸ್ಟೇಟ್ನವರು ಕೂಡ ಇಲ್ಲಿಯ ರೈತರನ್ನು ಕೂಡ ಸಂಪರ್ಕ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸಾಕಷ್ಟು ರೈತರಿದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಈಗ ನಿಧಿ ಸಿಕ್ತು, ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಈ ಒಂದು ಪ್ರದೇಶದಲ್ಲಿ ಇವಾಗ ಏನು ರಿಯಲ್ ಎಸ್ಟೇಟ್ದಾರ್ ಬರ್ತಾ ಇದ್ದಾರೆ, ಏನು ಕೇಳ್ತಿದ್ದಾರೆ ನಿಮಗೆ? ಸರ, ಈಗ ಮೊದ್ಲಾಗ ಇದು ಉತ್ಖನನ ಆಗೋದಕ್ಕಿಂತ ಮುಂಚೆ ರೇಟು ಬದಲಿತ್ರಿ. 30 ಲಕ್ಷ 40 ಲಕ್ಷ ಎಕರೆ ಇದ್ವು. ಈಗ ಉತ್ಖನನ ಸ್ಟಾರ್ಟ್ ಆಗಿ ನಿಧಿ ಸಿಕ್ಕಿಂದ ಉತ್ಖನನ ಸ್ಟಾರ್ಟ್ ಆಗಿಂದ ಈಗ 1 ಕೋಟಿ ತನಕ ಈಗ ಇದ ವಾರದಾಗ ರಿಜಿಸ್ಟ್ರೇಷನ್ ಆಗ್ಯಾವ್ರಿ. ಈಗ ಒಂದು 3-4 ಆಸ್ತಿ. ಆಮೇಲೆ ಇವು 5 ಸ್ಟಾರ್ ಹೋಟೆಲ್ನವರು, ಆಮೇಲೆ 3 ಸ್ಟಾರ್ ಹೋಟೆಲ್ನವರು, ವ್ಯಾಪಾರಸ್ಥರು ಇವರೆಲ್ಲ ರೋಡ್ ಕಡೆ ಈಗಾಗಲೇ ಒಳ್ಳೆ ರೇಟ್ ಬಂದೈತಿ. ಬಂಗಾರದ ಬೆಲೆನ ಬಂದೈತಿ ಈಗ ಕೋಟ್ಯಾಂತರ ರೂಪಾಯಿ. ಈಗ ಒಳಗಿದ್ದು ಎಲ್ಲ 15 ಲಕ್ಷ 20 ಲಕ್ಷ ಇದ್ವು ಅವೆಲ್ಲ 25-30 ಲಕ್ಷ. ಈ ರೂಢಿ ಬಿಟ್ಟು ಒಳಗೇನು ಹೊಲ ಅದ ಪಟ್ಟಿ ಅದಾವು ಅವಕ್ಕೂ ರೇಟ್ ಒಳ್ಳೆ ರೇಟ್ ಬಂದವು. ಈಗ ಮುಂದಲು 1 ಕೋಟಿ 10 ಲಕ್ಷ 90 ಲಕ್ಷ ಅದಾವ್ರಿ. ಅದಕ್ಕೆ ಹಚ್ಕೊಂಡು ಏನು ಬಾಜು ಅದಾವ ಹೊಲ ಅವಕ್ಕೆಲ್ಲ ಒಳಮೈ ಇದ್ದಿದ್ದಕ್ಕೂ ಅವಕ್ಕೂ 25-30 ಲಕ್ಷ 40 ಲಕ್ಷ ತನ ಅದಾವ್ರಿ ಇಲ್ಲಿಗ. ಆಮೇಲೆ ಭೂಮಿ ನಮ್ಮಲ್ಲಿ ಇರ್ತಕ್ಕಂಥ ಭೂಮಿ ಅಗದಿ ಫಲವತ್ತತೆ ಭೂಮಿ ಅದಾವ್ರಿ. ಆಮೇಲೆ 2 ಕೆರೆಗೆ ನೀರು ತುಂಬಿಸಿದ್ರಿಂದ ಇಲ್ಲೇ ಬೋರ್ನು ರಿಚಾರ್ಜ್ ಅದಾವ. ಇಲ್ಲೇ ನೀರಾವರಿ ಪ್ರದೇಶ ಅದಾವು, ಒಳ್ಳೆ ಭೂಮಿ ಅದಾವೆ. ಹಿಂಗಾಗಿ ಭೂಮಿಗೆ ಒಳ್ಳೆ ರೇಟ್ ಬಂದೈತಿ ಈಗ ಉತ್ಪನ್ನ ಆಗೋದ್ರಿಂದ. ಮತ್ತು ರಾಜ್ಯ ಸರ್ಕಾರದವರು ಈಗ ವಿಶ್ವ ಪರಂಪರೆ ಲಿಸ್ಟಿಗೆ ನಾವು ಶಿಫಾರಸು ಮಾಡ್ತೀವಿ ಅಂತಂದು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ H.K. ಪಾಟೀಲ್ ಸಾಹೇಬರು ಈಗ ಮೊನ್ನೆ ಹೇಳಿಕೆ ಕೊಟ್ಟಿಂದ ಇದಕ್ಕೆ ಒಳ್ಳೆ ಮತ್ತು ನಮಗೆ ಭೂಮಿ ರೇಟ್ ಇನ್ನೂ ಹೆಚ್ಚಿಗೆ ಆಗೈತಿ ಅನ್ನೋದಕ್ಕೆ ಏನು ತಪ್ಪ ಆಗ್ಲಿಕ್ಕಿಲ್ಲ. ಇದೇ ವಾರದಾಗ ಒಂದು 3-4 ಭೂಮಿ ರೇಟ್ ಈಗ ಮುಗಿದವ್ರಿಗೆ ಖರೀದಿ ಆಗತ್ತಾವ್ರಿ. ಖರೀದಿ ಆಗಾಕತ್ತಾವ ಸರ್. ಈಗ ನೋಂದಣಿಗೆ ಹೋಗ್ಯಾವ ಈಗಾಗಲೇ 2 ದಿನದಿಂದ ಒಂದು 3-4 ಹೊಲ ಹೋಗ್ಯಾವ. ಈಗ ಇನ್ನೂ ವ್ಯಾಪಾರಸ್ಥರು ಇವೆಲ್ಲ ಕಾರ್ ತೊಗೊಂಡು ಅಡ್ಡಾಡಕತ್ತಿದ್ದು ಅದ್ರ ಸಲುವಾಗಿ ಭೂಮಿ ಹಿಡಿಯಾಕತ್ತಾರೆ. ಈಗೆಲ್ಲ ಬಂಡವಾಳ ಶಾಹಿಗಳು ಅಂತಂದು ಏನಂತೀವಿ ಅವರೆಲ್ಲ ಈಗಾಗಲೇ ಭೂಮಿ ಖರೀದಿ ಮಾಡಕ್ಕೆ ಲಾಬಿ ಮಾಡಕತ್ತಾರೆ ನಮ್ಮೂರಾಗ.
ಯಜಮಾನ್ರ ಈಗ ನಿಮ್ಮ ಭೂಮಿದು ಕೊಡ್ತೀರಿ, ಈಗ ನಿಮಗೆಲ್ಲ ಕೋಟಿಗಟ್ಟಲೆ ಕೇಳ್ತಾರೆ ಒಂದು ಎಕರೆ. ಹ್ಞೂ ರೀ, ಭೂಮಿ ಕೊಡ್ತೀವಿ ರೀ. ಆದ್ರೆ ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತಿಂದ ಈ ಭೂಮಿಗೆ ಇಷ್ಟು ಬೇಡಿಕೆ ಬಂತು. ಈ ಮೊದಲು ಇದ್ದಿಲ್ಲ ರೀ. ಈ ಲಕ್ಕುಂಡಿ ಯಾವಾಗ ಉತ್ಕರ್ಣ ಶುರುವಾಯಿತು ಅಲ್ಲಿಗೆ ಭೂಮಿಗೆ ರೋಡ್ ಅಕ್ಕಪಕ್ಕ ಇದ್ದಂಥ ಫಲವತ್ತಾದ ಭೂಮಿನ ಈಗ ಕೇಳಾಕತ್ಯಾರ. 1 ಎಕರೆಗೆ 1 ಕೋಟಿ ಕೊಟ್ಟಂದ್ರೂ ಸಿಗದಂಥ ಸಮಯ ಬಂದು ಹೋಯ್ತು. ಲಕ್ಕುಂಡಿ ಅಭಿವೃದ್ಧಿ ಆಗಾಕತ್ತೈತಿ. ಆಗೋದಕ್ಕ ಅದ್ರ ಪರವಾಗಿ ರೈತರಿಗೆ ಯಾವುದೂ ತೊಂದರೆ ಆಗದಂತಾಗ ಇವತ್ತು ಎಲ್ಲದ ಅಭಿವೃದ್ಧಿ ಆಗಲಿ, ಗೌರ್ಮೆಂಟ್ಗೆ ಯಾವುದೂ ಹೇಳಿಲ್ಲ. ಅಂದ್ರೆ ಈಗ ಅಕ್ಕಪಕ್ಕ ಇದ್ದಿದ್ದು ಭೂಮಿಗಳು ಒಟ್ಟು ಬಂದು ಕೇಳಾಕತ್ತಾರ ರಿಯಲ್ ಎಸ್ಟೇಟ್. ಬಂದು ಕೇಳಾಕತ್ತಾರೆ, ಭಾರಿ ಬೇಡಿಕೆ ಬಂದತಿ. 1 ಎಕರೆ ಐತಂದ್ರೂ ಕೂಡ 1 ಕೋಟಿ ರೂಪಾಯಿ ಕೊಟ್ಟಂದ್ರೂ ಕೊಡುವಂಥ ಸನ್ನಿವೇಶ ಬಂದು ಹೋಯ್ತು. ಈಗ 1 ಕೋಟಿ ಮೇಲೂ ಕೇಳಾಕತ್ತಾರ. ಈಗ ಕೇಳಾಕತ್ತಾರೆ. ಆ ಕೊಡ್ತೀನಂದ್ರೂ ಕೂಡ ಭೂಮಿ ಕೊಡಕ್ಕೆ ತಯಾರಿಲ್ಲ ರೈತರು. ಅವು ಮಾಡ್ಕೊಂಡು ಅಷ್ಟು ಬೇಡಿಕೆ ಬಂದೋಯ್ತು. ಯಾಕಂದ್ರೆ ರೋಡನ್ನು ಹೈವೇ ಆಯ್ತು ರೀ. ಈ 5 ಸ್ಟಾರ್ ಹೋಟೆಲ್ಯಾರು, ಈ ದೊಡ್ಡ ಹೋಟೆಲ್ಯಾರು, ಬಿಸ್ನೆಸ್ನವರು ಯಾರಾದ್ರೂ ಬಂದು ಇಲ್ಲಿ ಏನು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಯ್ತು. ಹಂಗಾಗಿ ಇಷ್ಟಂತೂ ನಡೆದೈತೆ ರೀ. ಲಕ್ಕುಂಡಿ ಸುದೈವ ಬಂದತ್ತಂತ ನನಗೆ ಅನಿಸ್ತತಿ. ಆದ್ರೆ ಕೆಲವು ಮಂದಿ ನೋವು ಭಾಳ ಆಗ್ತತಿ. ರೈತರಿಗೆ ಅನ್ಯಾಯ ಆಗಬಾರ್ದು ನೋಡ್ರಿ. ರೈತರಿಗೆ ಅನ್ಯಾಯ ಆಗಲಂಗೆ ಇದನ್ನ ಮಾಡಿ. ರೈತರಿಗೆ ಅನ್ಯಾಯ ಆಗಲ್ಲ ಅಂತ ಈ ಉತ್ಕರ್ಣ ಶುರುವಾಗೈತಲ್ಲ, ಆ ಪ್ರಕಾರ ಅವ್ರ ಮನೆ ಹೆಂಗಿದ್ವು, ಹಂಗೆ ಜಾಗ ಹೆಂಗಿದ್ವು ಆ ಪ್ರಕಾರ ಮಾಡಿಕೊಟ್ಟು ಅವ್ರು ಉತ್ಕರ್ಣ ಮಾಡ್ಕೊಂಡು ಲಕ್ಕುಂಡಿ ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮದು ಉದ್ದೇಶ. ಈಗ ಮೊದಲೆಲ್ಲ ಯಾವ ರೀತಿ ಇತ್ತು? ಓಕೆ, ಏನು ಒಟ್ಟಾರೆ ಹೇಳ್ಬೇಕಂತಂದ್ರೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗುತ್ತಿದ್ದಂತೆ ಇಲ್ಲಿಯ ರೈತರ ಜಮೀನುಗಳಿಗೆ ಚಿನ್ನದ ಬೆಲೆ ಬಂದಿದೆ. 1 ಎಕರೆಗೆ 1 ಕೋಟಿಗಿಂತ ಹೆಚ್ಚಿಗೆ ಕೂಡ ನಾವು ಹಣ ಕೊಡ್ತೇವೆ ಅಂತೇಳಿ ಬಂಡವಾಳಶಾಹಿಗಳು ಲಕ್ಕುಂಡಿ ಎತ್ತ ಮುಖ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.